మన ఆత్మీయ శరణు బంధువులు పెద్దలు శ్రీ బసవరాజ మఠపతి గారు ఈనాటి వచన వైభవ కార్యక్రమంలో తమ అనుభవాన్ని మనందరికీ అందించవలసిందిగా వారితో ప్రార్థిస్తూ సగౌరవంగా వారి వేదికపైకి ఆహ్వానిస్తున్నాను. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣವರ ಗುರು ಬಸವಣ್ಣವರ ಚೇತನ ಸ್ವರೂಪಕ್ಕೆ ಶರಣೆಂದು ತಮ್ಮ ಎಲ್ಲರಿಗೂ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಇವತ್ತಿನ ನಾವೊಂದು ವಿಷಯ ಕಾಯಕ ಮತ್ತು ದಾಸೋಹ. ಇದೊಂದು ಶಬ್ದಗಳು ಹಿಂಗವ, ಅನುಸಂಧಾನ ಮಾಡಿಕೊಂಡವ. ಕಾಯಕ ಮತ್ತು ದಾಸೋಹ ಒಂದಕ್ಕೂ ಬಿಟ್ಟು ಒಂದಿಲ್ಲ. ಕಾಯಕ ಬಿಟ್ಟು ದಾಸೋಹ ಇಲ್ಲ, ದಾಸೋಹ ಬಿಟ್ಟು ಕಾಯಕ ಇಲ್ಲ. ಹ್ಯಾಂಗೆ ಮನುಷ್ಯ ಜೀವನದಾಗ ಸುಖ ಮತ್ತು ದುಃಖ ಹ್ಯಾಂಗೆ ಸಂಬಂಧದ ಅನುಬಂಧದ, ಸುಖ ಇಲ್ಲದೆ ದುಃಖದ ವ್ಯಾಲ್ಯೂ ಇಲ್ಲ, ದುಃಖ ಇಲ್ಲದೆ ಸುಖದ ವ್ಯಾಲ್ಯೂ ಇಲ್ಲ. ಹಾಗೆ ಜ್ಞಾನಿ ಹಣ, ಜ್ಞಾನಿ ಇದ್ದರೆ ಅಜ್ಞಾನಿ ಇದ್ದರೆ ಜ್ಞಾನಿಗೆ ಒಂದು ವ್ಯಾಲ್ಯೂ ಇರ್ತದೆ. ಅದೇ ರೀತಿ ಸಾಹುಕಾರ ಇರ್ತಾನೆ, ಅವನಿಗೆ ಗರೀಬ್ ಇದ್ದರೆ ಸಾಹುಕಾರದ ಒಂದು ವ್ಯಾಲ್ಯೂ ಇರ್ತದೆ. ಅದೊಂದು ಪದ್ಧತಿ, ಅನುಸಂಧಾನ. ಹೀಗೆ ಒಂದು ಸಂಯುಕ್ತವಾದಂಥ ಒಂದು ಶಬ್ದಗಳು ಇದು ಕಾಯಕ ಮತ್ತು ದಾಸೋಹ. ಇಂಥ ಕಾಯಕ ದಾಸೋಹ ವಿಷಯದಲ್ಲಿ ನಾನು ಭಾಳಷ್ಟು ಪ್ರಯತ್ನ ಮಾಡೀನಿ. ಸರಿಯಾಗಿ ನನಗೇನಲ್ಲ ಇದರ ವಿಷಯದಲ್ಲಿ ಸರಿಯಾಗಿ ನನಗೆ ಸಾಹಿತ್ಯ ಸಿಕ್ಕಿಲ್ಲ. ಆದ್ರೆ ನಿಮ್ಗೆ ಗೊತ್ತದ, ವಿನೋಬಾ ಭಾವೆ ಅವರು 13 ಲಕ್ಷ ಭೂಮಿ ಏನದಲ್ಲ ಊರೂರಿಗೆ ಹೋಗಿ, ಅಂದರೆ 54,000 ಕಿಲೋಮೀಟರ್ ನಡೆದು 13 ಲಕ್ಷ ಅಂದರೆ 13 ಲಾಖ್ ಏನದಲ್ಲ ಭೂಮಿ ಏನದ ದಾನ ಮಾಡಿಸ್ಯಾರ. ಮಂದಿ ಬಲ್ಲಿ ಸಾಹುಕಾರ ಬಲ್ಲಿ ಒಯ್ದು ಗರೀಬರಿಗೆ ಅಂತ ಏನದ ದಾನ ಮಾಡಿದ್ದಾರೆ. ಯಾರು? ವಿನೋಬಾ ಭಾವೆಯವರು. ಭೂದಾನ ಭೂದಾನ ಆಂದೋಲನ ಅವ್ರು ಮಾಡಿದರು. ಇತಿಹಾಸದಾಗೆಲ್ಲ ಇವತ್ತು ಹಂಗೆ ಜಗತ್ತಿನಾಗ ಯಾರೂ ಮಾಡಿಲ್ಲ ಅವರು ಇಂಥ ದಂಧೆ. ಯಾರು? ವಿನೋಬಾ ಭಾವೆ, ಆಚಾರ್ಯ ವಿನೋಬಾ ಭಾವೆ. ಭಾಳ ದೊಡ್ಡ ತ್ಯಾಗಿ ಪುರುಷರು. ಅವ್ರಿಗೆ ನಂಗೆ ಕ್ಯಾಲಿಗೆ ಯಾವುದೂ ಪುರಸ್ಕಾರ ಸಿಗಲಿಕ್ಕಿಲ್ಲ ಇಲ್ಲಿ. ಆದ್ರೆ ಒಂದು ಕೆಬ್ಬ ಕರ್ನಾಟಕ ಬರ್ತಾರೋ ತಿರ್ಗೋತ. ಕರ್ನಾಟಕ ಬಂದಿದ್ದು ಏನಾಯ್ತು ಅಂದ್ರೆ ಅವ್ರಿಗೆ ಏನದಲ್ಲ ಈ ಬಸವನ ವಿಷಯದಾಗ ತಿಳಿದ್ರೆ ಏನದಲ್ಲ ಕಾಯಕ ಮತ್ತು ದಾಸೋಹ ಎಂಬ ಶಬ್ದ ನಾ ಇವತ್ತೇ ಕೇಳ್ತೀನಿ, ಯಾವ ಸಾಹಿತ್ಯದಾಗ ಓದಿಲ್ಲ ಅಂತ ಹೇಳಿರು ಅವರು. ಯಾರು? ವಿನೋಬಾ ಭಾವೆಯವರು. ಕಾಯಕ ಮತ್ತು ದಾಸ ಎರಡು ಸಂಬಂಧ ಇರೋವಂಥ ಏನದಲ್ಲ, ಒಂದಕ್ಕೊಂದು ಸಂಬಂಧ ಸಂಯುಕ್ತ ಅನುಬಂಧ ಏನಿರ್ತದ, ಇದು ಇಂಥದ್ದು ಏನದ ನಾವು ಎಲ್ಲಿ ಭೀ ಚರಿತ್ರದಾಗ ಓದಿಲ್ಲ. ಯಾಕಂದ್ರೆ ಕಾಯಕ ಇಲ್ಲದೆ ದಾಸೋಹ ಇಲ್ಲ, ದಾಸೋಹ ಇಲ್ಲದೆ ಕಾಯಕ ಇಲ್ಲ. ಬಸವ ತತ್ವದ ಒಂದು ಸಿದ್ಧಾಂತ ಅದ. ಕಾಯಕ ಮಾಡಿ ಸತ್ಯಶುದ್ಧ ಕಾಯಕ ಮಾಡೇ ದಾಸೋಹ ಮಾಡಬೇಕಾಯ್ತದೆ. ಕೇವಲ ದಾನ ಕೊಡ್ತೀನಿ ಅಂದರೆ ಅದ್ರ ವ್ಯಾಲ್ಯೂ ಇಲ್ಲ. ನೀವು ಬಸವ ಇದರದಾಗ ಹೇಳ್ತೀನಿ ನಿಮ್ಮನ್ನು. ದಾನ ಅದು ಬೇರೆ, ದಾನ ಕೊಡೋದು ಒಂದು ವ್ಯಕ್ತಿಗತ ಸ್ವರೂಪ. ನಾವೀಗೊತ್ತು ಒಂದು ಯಾರಿಗಾರ ಒಂದು ವ್ಯಕ್ತಿ ದಾನ ಕೊಡ್ತೀನಿ ಒಂದು 10 ಲಕ್ಷ ಅಂದ್ರೆ ಅದು ಹಂಗಲ್ಲ. ಅದು ದಾನ ಕೊಡೋದು ಅಂದ್ರೆ ಒಂದು ಎಲ್ಲರಿಗೂ ಒಂದು ಉಪಯೋಗ ಆಗಬೇಕು ಅಂಥ ಒಂದು ತತ್ವ ಬಸವ ತತ್ವ. ಅದಕ್ಕೆ ಏನದಲ್ಲ ದಾಸೋಹ ಅಂತಂತಾರೆ. ಅದು ಭಾಳ ವಿಶಿಷ್ಟವಾದಂಥ ಶಬ್ದ ದಾಸೋಹ ಅಂದ್ರೆ. ಇಂಥ ಒಂದು ವಿಷಯ ವಿಶ್ವದಲ್ಲಿ 215 ದೇಶಗಳು
ಮತ್ತು 800 ಕೋಟಿ ಜನವಾರ ಮತ್ತು 600-500 ಭಾಷೆಗಳವ ವಿಶ್ವದಾಗ. ಆದ್ರೆ 4200 ಮತಗಳವ. ಧರ್ಮಗನ್ರಿ ಮತಗಳನ್ರಿ ಏನೇನ್ರಿ 4200 ಮತಗಳವ ವಿಶ್ವದಾಗ. ಆದ್ರೆ ಇಂಥದ್ರಲ್ಲಿ ಎಲ್ಲಿ ಯಾವುದು ಕೂಡ ಇಂಥ ಮತದಲ್ಲಿ ಇಂಥ ಒಂದು ಶಬ್ದ ಕಾಯಕ ದಾಸೋಹ ಎಂಬುದು ಸಿಗೋದು ಭಾಳ ಮುಷ್ಕಿಲ್. ನಿಮ್ಗೆ ಹೇಳ್ತೇನೆ, ಎಲ್ಲಿ ಸಿಗಲ್ದು ಇಂಥ ಶಬ್ದ. ಕಾಯಕ ಮತ್ತು ದಾಸೋಹ ಶಬ್ದ ಸಿಗಲ್ಲ. ಒಂದು ಪೂರ್ವ ನಾವು ನೋಡಿದ್ರೆ ನಿಮಗೆ ಹೇಳ್ತೀನಿ ನಾನು. ಗೌತಮ್ ಬುದ್ಧರ ವಿಹಾರ, ಆ ಗೌತಮ್ ಬುದ್ಧರು ಭೀ ಏನದ ಎಂದಿ ಭೀ ಏನಾರ ದಾನದ ವಿಷಯದಾಗ ಅವ್ರ ವಿಷಯದಾಗ ಹೇಳಿಲ್ಲ. ಅವ್ರು ಏನು ಹೇಳ್ಯಾರ ಅಂದ್ರೆ ತ್ರಿರತ್ನಗಳು ಅಂತ ಹೇಳ್ಯಾರ ಅವರು. ಅಜ್ಞಾನವನ್ನು ಆಶ್ರಯಿಸಿ ಮಾಡದೆ ಜ್ಞಾನವನ್ನು ಆಶ್ರಯಿಸುವುದು, ಸಮಿಷ್ಟಿ ಯಾವುದು ಅಧಿಕಾರವನ್ನು ಆಶ್ರಯ ಇಲ್ಲದೆ ಸೇವೆ ಮಾಡುವುದು, ಧರ್ಮದ ಆಚರಣೆಯನ್ನು ಮಾಡುವುದು ಅಂತ ಅವ್ರದ್ದೊಂದು ಸಿದ್ಧಾಂತ. ಅದನ್ನು ನಾ ಯಾಕೆ ಹೇಳ್ತೀನಿ ಅಂದರೆ ಕಾಯಕಂಬ ಶಬ್ದ ಎಲ್ಲಿ ಭೀ ದಾನ ಅಂಬೋದು ಅವ್ರು ಅಂದಿಲ್ಲ ಅಂತದ. ಅದೇ ರೀತಿ ಜೈನದವರು ಸಮೈಕ್ಯ ದರ್ಶನ, ಸಮೈಕ್ಯ ಜ್ಞಾನ, ಸಮೈಕ್ಯ ಜೀವನ ಇದೇ ಮೋಕ್ಷ ಸಾಧನೆ ಅಂತ ಹೇಳ್ಯಾರ ಅವರು. ಯಾರು? ಜೈನದವರು. ಆದರೆ ತುರುಕೂರು ಬಲ್ಲಿ ಒಂದು ಬರ್ತದೆ ಶಬ್ದ. ತುರುಕೂರು ಬಲ್ಲಿ ಏನು ಬರ್ತದಂದ್ರೆ ಫಿತ್ರಾ ಜಕಾತ್ ಅಂತ ಬರ್ತದೆ. ಫಿತ್ರಾ ಜಕಾತ್. ಫಿತ್ರಾ ಅಂದ್ರೆ ಅವ ಯಾವಾಗಲೂ ಏನದಲ್ಲ ದಾನ ಮಾಡ್ತಾ ಇರಬೇಕು, ತನ್ನ ಬಂದಿದ್ರಾಗ ದಾನ ಮಾಡಬೇಕು ಅಂಬೋದೊಂದು ಫಿತ್ರಾ ಶಬ್ದ. ಇದು ಅರಬ್ಬಿ ಶಬ್ದದ. ಫಿತ್ರಾ ಅಂದ್ರೆ ದಾನ ಮಾಡಬೇಕು ಅಂಬೋದೊಂದು ಶಬ್ದದ. ಆದರೆ ಜಕಾತ್ ಅಂಬೋದು ಏನಂದ್ರೆ ಎಷ್ಟೇ ಗರೀಬಿರಲಿ ಅವ ವರ್ಷಿಗೆ ಅವ ದಾನ ಮಾಡಬೇಕು. ಅದು ಎಂಥ ದಾನ ಅಂದ್ರೆ ಪ್ರಾಣಿಗಳಿಗೆ ಹಿಂಸೆ ಮಾಡಿ ದಾನ ಮಾಡೋದು ಅವ್ರದ್ದು ಪದ್ಧತಿ. ಯಾರ್ದು? ತುರ್ಕುರ್ದು. ಪ್ರಾಣಿಗಳಿಗೆ ಹಿಂಸೆ ಮಾಡಿ ಮಾಡೋದು ಅವ್ರ ಪದ್ಧತಿ. ಅದು ಹಾಂ ಮಾಂಸಗಳು ಹಂಚ್ತಾರೆ ಗೊತ್ತಾ. ಎಷ್ಟೇ ಗರೀಬಿರಲಿ ಮಾಂಸ ಹಂಚಬೇಕೆಂಬುದು ಅವ್ರದ್ದು ಒಂದು ಪದ್ಧತಿ. ಇಂಥ ಒಂದು ವಿಷಯ ಆದ್ರೆ ನಮ್ಮ ಶರಣ ತತ್ವ ಏನಂತ ಇದ್ರ ವಿಷಯದಾಗ ಅಂಬದು ಸ್ವಲ್ಪ ಆಲೋಚನೆ ಮಾಡಿ. ನಮ್ಮಲ್ಲಿ ದಾಸೋಹ ಕಾರ್ಯ ಮಾಡಿ ಸತ್ಯಶುದ್ಧ ಕಾಯಕ ಮಾಡಿಯೇ ಮನುಷ್ಯ ದಾಸೋಹ ಮಾಡಬೇಕು. ಇದೊಂದು ನಮ್ಮದು ಸಿದ್ಧಾಂತ. ಇದು ಶರಣ ತತ್ವದಾಗ ಸತ್ಯಶುದ್ಧ ಕಾಯಕ ಮಾಡಿ ದಾಸೋಹ ಮಾಡಬೇಕು. ಇದು ವಿಶಿಷ್ಟವಾದಂಥ ಒಂದು ನಮ್ಮದು ಸೇವೆ. ಇದು ಹ್ಯಾಂಗೆ ಮಾಡಬೇಕು ಅಂದ್ರೆ ಕೇವಲ ವ್ಯಕ್ತಿಗತಿಗೆ ಅಲ್ಲ, ಸಮಾಜ ಸಲಕ ಮಾಡಬೇಕು. ಒಂದು 10 ಮಂದಿಗೆ ಉಪಯೋಗ ಆಗಬೇಕು ದಾಸೋಹ ಅಂದ್ರೆ. ಕೇವಲ ವ್ಯಕ್ತಿಗತಿಗೆ ಉಪಯೋಗ ಆಗೋ ಸಲುವಾಗಿ ದಾಸೋಹ ಅಂಬಾರ್ದು, ಎಲ್ಲರಿಗೂ ಉಪಯೋಗ ಆಗಬೇಕು. ನಾವೊಬ್ಬರಿಗೆ ದಾನ ಕೊಡ್ತೀನಿ ಅಂದರೆ ವ್ಯಕ್ತಿಗತ ಆಯ್ತದ. ದಾಸೋಹ ಮಾಡಿದ್ರೆ 10 ಮಂದಿ ಉಪಯೋಗ ಆಯ್ತದ ದಾಸೋಹ ಅಂಬೋದು. ಅಂಥ ಏನಾರ ದಾಸೋಹ. ಈಗ ನೋಡಿ ಇಲ್ಲಿ ಬರ್ತಾರೆ, ಅನ್ನದಾನ ಮಾಡ್ತಾರೆ ಶ್ರಾವಣ ಯಾಳಿಗೆ, ಮತ್ತು ಇಲ್ಲಿ ಬಂದು ಅಲ್ಪಾಹಾರ ದಾನ ಮಾಡ್ತಾರೆ, ದಾಸೋಹ ಮಾಡ್ತಾರೆ. ಅದೊಂದು ಬಹಳ ದೊಡ್ಡ ವಿಶಿಷ್ಟ ಆದಂಥ ಮಾತು. ಅವ್ರು ಒಬ್ಬ ವ್ಯಕ್ತಿಗೆ ಸಲಕ್ಕೆ ಇರೋದು ದಾಸೋಹ ಮಾಡೋದು. ಅದು ಎಲ್ಲರ ಸಲಕ್ಕೆ ಇರ್ತದೆ ದಾಸೋಹ ಅಂಬೋದು. ಅದೇ ದಾಸೋಹನ ನಮ್ಮ ಏನಂತಾರೆ ಶರಣರು ಅಂದ್ರೆ, ಗುರುವಿಗೆ ತನು ಕೊಟ್ಟು ಲಿಂಗಕ್ಕೆ ಮನ ಕೊಟ್ಟು ಜಂಗಮನಿಗೆ ಧನ ಕೊಟ್ಟು ನಿಶ್ಚಿಂತನಾಗುವ ಭಕ್ತನೇ ಮಹಾದೇವನಯ್ಯ. ಗುರುವಿಗೆ ತನ ಕೊಟ್ಟು ಅಂದರೆ ಗುರುವಿನಿಂದ ಜ್ಞಾನ ಪಡಿಬೇಕು, ಅವ್ರ ಸೇವಾ ಮಾಡಬೇಕು. ಲಿಂಗಕ್ಕೆ ಮನ ಕೊಟ್ಟು ಅಂದರೆ ಲಿಂಗದ ಪೂಜೆ ಮಾಡಬೇಕು ಮನಸ್ಸಿನಿಂದ. ಅದೇ ರೀತಿ ಜಂಗಮಕ್ಕೆ ಧನ ಕೊಡಬೇಕು, ಅಂದರೆ ಸಮಾಜಕ್ಕೆ ಏನಾರ ಧನ ಕೊಡಬೇಕು, ಏನಾರ ಈ ದಾಸೋಹ ಮಾಡಬೇಕೆಂಬುದು ಇದು ನಮ್ಮದು ಸಿದ್ಧಾಂತ. ಅವನೇ ಭಾಳ ದೊಡ್ಡ ದೇವ್ರ ಸ್ವರೂಪ ಅಂತ ಅಂತಾರೆ. ಎದಕ್ಕೆ? ದಾಸೋಹ ಮಾಡ್ಲಿಕ್ಕೆ. ಇಂಥ ಸಂಸಾರವೇ ಶಿವ ಸುಖ ಸಂಸಾರ. ಎಲ್ಲಿ ಇಂಥ ಕೆಲಸ ಮಾಡ್ತಾರೆ? ಗುರುವಿಗೆ ತನ ಕೊಟ್ಟು
ಲಿಂಗಕ್ಕೆ ಮನ ಕೊಟ್ಟು ಜಂಗಮಕ್ಕೆ ಧನ ಕೊಟ್ಟು ಏನಿದು ಮಾಡ್ತಾರೆ ಇದು ಒಂದು ದೊಡ್ಡ ಅಂಥ ಮನೆ ಏನಂದ್ರೆ ಶಿವಸ್ವರೂಪ ಮನೆ ಅಂತ ಅಂತಾರೆ. ಅಂಥ ಮನೆ ಶಿವಸ್ವರೂಪ ಮನೆ, ಶಿವನ ಇದ್ದಿದ್ದಂಥ ಮನೆ ಅಂತ ಅಂತಾರೆ ಅದು. ಆದರೆ ನಮ್ಮ ಕಾಲದಲ್ಲಿ ಕಲ್ಯಾಣದಾಗ ಎಷ್ಟಿತ್ತಂದರೆ ಎಲ್ಲೋ ದಾಸೋಹ ಮಾಡ್ತಾರೆ, 2 ಲಕ್ಷ ಮಂದಿ ದಾಸೋಹ ಮಾಡ್ತಾಯಿದ್ರು. ಅಲ್ಲಿ ಯಾರು ಬೇಡವರು ಇದ್ದಿಲ್ಲ, ನೀಡೋರೇ ಇದ್ದರು, ಹೆಚ್ಚಿಗೆ ಪೂರ ನೀಡೋರೇ ಇದ್ದರು, ಕಡೆಗೆ ಬೇಡವರು ಒಬ್ಬರು ಇದ್ದರು ಕಲ್ಯಾಣದಾಗ. ಇದು ಅಂತ ಮಾತಾಡಿ 2 ಲಕ್ಷ ಮಂದಿಗೆ ಏನಿದ್ರು ಬೇಡೋರೇ ಇದ್ದಿಲ್ಲ, ನೀಡೋರೇ ಇದ್ದರು. ಇದೊಂದು ಚರಿತ್ರೆ ಆದಂಥ ಮಾತು. ಇದೇ ರೀತಿ ಸೋಹಂ ಎಂಬುದು ಅಂತರಂಗದ ಮಧ್ಯ ನೋಡಯ್ಯ, ಶಿವೋಂ ಎಂಬುದು ಬಹಿರಂಗದ ಮಧ್ಯ ನೋಡಯ್ಯ, ಈ ದ್ವಂದ್ವವನ್ನು ಎಳೆದು ದಾಸೋ ಎಂಬ ಎನಿಸಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಶಿವ ಸೋಹಂ ಅಂಬದು ಏನದ ಒಳಗೆ ತನ್ನ ಮನಸ್ಸಿನಾಗೆ ನಾವೇನು ದೇವರಿಗೆ ನೆನೆಸ್ತೇವೋ ಮಾಡ್ತೇವೋ ಅದಕ್ಕಿಂತ ಹೆಚ್ಚಿಗಾದ ಮಹತ್ವ ಯಾವುದು ಅಂದ್ರೆ ದಾಸೋಹ ಅದ. ಅದಕ್ಕಿಂತ ಹೆಚ್ಚಿಗೆ ಯಾವುದು ದಾಸೋಹ ಅದ. ಅದೇ ರೀತಿ ಚನ್ನಬಸವಣ್ಣ ಏನಂತಂದ್ರೆ, ಮಾಡುವ ದಾಸೋಹ ಕಿಂಕವಣದಿಂದ ನೋಡಿ ಅಹಂಕಾರವನ್ನು ಕಳೆದು ಅಭಕ್ತನ ಅವಗುಣಗಳನ್ನು ಮುಟ್ಟಲು ಅರ್ಥಪ್ರಮಾಣ ಅಭಿಮಾನವೆಂಬ ತ್ರಿಸ್ಥಾನವ ಶುದ್ಧ ಮಾಡುವಲ್ಲಿ ನಿರಾಭರಿದು ಮಾಡಿ ಕೊಂಡಿರ್ಪನು ಕಾಣ ಕೂಡಲ ಚೆನ್ನ ಸಂಗಣ್ಣ. ಮಾಡುವ ದಾನ ಏನು ಮಾಡ್ಬೇಕಂದ್ರೆ ಅದು ಒಂದು ಅಭಿಮಾನ ಇಲ್ಲದೆ ನಾವು ದಾನ ಮಾಡಬೇಕು. ದಾಸೋಹ ಮಾಡೋದು ಅಂತ ಚನ್ನಬಸವಣ್ಣ ಅಂತಾನೆ. ಕಾಯಕದಲ್ಲಿ ನಿರಂತರ ಆತೊಡೆಯ ಗುರುವನ್ನು ಮರೆಯಬೇಕು, ಲಿಂಗವನ್ನು ಮರೆಯಬೇಕು, ಜಂಗಮನನ್ನು ಮರೆಯಬೇಕು, ತನ್ನ ತಾ ಮರೆಯಬೇಕು, ಕಾಯಕವೇ ಕೈಲಾಸ ಅಂತಂತಾರೆ. ಆದ್ರೆ ಈಗ ನಮ್ಮ ಶಿವಶರಣರು ದಾಸೋಹ ಅಂದರೆ ಕೇವಲ ಊಟ ಮಾಡೋದೇ ಇಲ್ಲ. ನಿಮ್ಗೆ ಹೇಳ್ತೀನಿ ನಾನು, ಅಲ್ಲಿಗೆ ನಾವು ಸೀಮಿತ ಇಕ್ಕಬಾರ್ದು. ದಾನ ಮಾಡಬೇಕು, ದಾನ ಇಲ್ಲ ಅಂತಂದು ಹಂಗಿಲ್ಲ. ದಾಸೋಹ ಅಂದ್ರೆ ದಾಸೋಹ ಅಂದ್ರೆ ತನಗೆ ತಾ ಸಮರ್ಪಣೆ ಮಾಡಬೇಕು. ಜೀವನ ತನಗೆ ತಾ ಸಮರ್ಪಣೆ ಮಾಡಬೇಕು. ತನ್ನ ಮನ ಧನದಿಂದ ಸಮರ್ಪಣೆ ಮಾಡಿದಾಗೆ ಅವ ಸ್ವಯಂ ಏನಾದ್ರು ದಾಸೋಹಿ ಆಯ್ತಾನೆ. ಖಾಲಿ ಊಟ ಮಾಡಿದೆವು ಬಿಟ್ಟಿವ ಅಂತ ಹಂಗಲ್ಲ, ಅದ್ರ ಹಂಗೆ ನಾವು ನಡಿಬೇಕು ಅಂದರೆ ಏನಾದ್ರೆ ದಾಸೋಹಿ ಆಯ್ತಾನೆ. ಅದಕ್ಕೆ ಎಷ್ಟೋ ವಚನಗಳವ ನಿಮ್ಗೆ ಹೇಳ್ತೀನಿ. ತನುವಿನಿಂದ ದಾಸೋಹ ಮಾಡಿ ಗುರುಪ್ರಸಾದಿ ಆದ ಬಸವಣ್ಣ, ಮನದಿಂದ ದಾಸೋಹ ಆಗಿ ಲಿಂಗ ಪ್ರಸಾದಿ ಆದಿ ಬಸವಣ್ಣ, ಧನದಿಂದ ದಾಸೋಹ ಮಾಡಿ ಜಂಗಮ ಪ್ರಸಾದಿ ಆದಿ ಬಸವಣ್ಣ. ಹೀಗೆ ತ್ರಿವಿಧ ದಾಸೋಹ ಮಾಡಿ ಸದ್ಗುರು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಬಸವಣ್ಣ ಸ್ವಯಂ ಪ್ರಸಾದಿ ಆದ. ನೋಡಿ ಬಸವಣ್ಣ ಹೆಂಗಾರವರು ತನ್ನ ತನುವಿನಿಂದ ಅಂದ್ರೆ ಗುರುವಿನ ಸೇವೆ ಮಾಡಿ ಅವರಿಂದ ಜ್ಞಾನ ಪಡೆದು ಅವ್ರು ಏನಂದ್ರೆ ಸ್ವಯಂ ಪ್ರಸಾದಿ ಆದರು. ಅವರೇನಂದ್ರೆ ದಾಸೋಹ ಸ್ವರೂಪ ಆದವು. ಪ್ರಸಾದಿ ಅಂದರೆ ಪ್ರಸಾದೇ ಆದರು ಅವರು. ಅದೇ ರೀತಿ ಮನಸ್ಸಿನಿಂದ ಏನಾದ್ರೆ ಲಿಂಗ ಇದು ಮಾಡಿ ಅವ್ರು ಸ್ವಯಂ ಪ್ರಸಾದ ಆದರು. ಧನದಿಂದ ದಾಸೋಹ ಪರಿಪೂರ್ಣ ತನ್ನ ಜೀವನವನ್ನೇ ಧನ ಸಲುವಾಗಿ ಅರ್ಪಣೆ ಮಾಡಿ ಅವರು ದಾಸೋಹ ಆದರು. ಹೀಗೆ ಸ್ವಯಂ ಏನದ ತ್ರಿವಿಧ ದಾಸೋಹಗಳನ್ನು ಮಾಡಿ ಸ್ವಯಂ ಏನದಲ್ಲ ದಾಸೋಹ ಆದನು ಅಂತಾರೆ. ಹೀಗೆ ಜೀವನದಾಗ ಒಂದು ನೆನಪಿಕ್ರಿ, ನಾವು ಎಷ್ಟೇ ಹಸಲಿ ಏನೇ ಮಾಡಿ ಮನುಷ್ಯನ ಜೀವನ ಒಂದು ಅಜಬ್ ಜೀವನ. ಅದೇ ಮನುಷ್ಯನ ಜೀವನ ಯಾವೇ ನೆನಪಿಬೇಕು ನೀವು. ನಾವು ಎಷ್ಟು ಗಳಿಸ್ತೇವೋ ಅದು ಏನದಲ್ಲ ಅದು ನಮ್ಮ ಪಾಲಕ್ಕೆ ಇರ್ತದೆ ಅಂತ ತಿಳಿಬಾರ್ದು. ಎಷ್ಟೇ ಗಳಿಸ್ರಿ, ಎಷ್ಟೇ ನೀವು ಗಳಿಸ್ರಿ, ಕೋಟಿಗೆ ಹಸಿರಿ, ಅಬ್ಜಿಗೆ ಹಸಿರಿ, ಎಷ್ಟೇ ಹಸಿರಿ, ಅದು ನಿಮ್ಮ ಪಾಲಕ್ಕೆ ಇರ್ತದೆ ಅಂತ ತಿಳಿಬೇಡ್ರಿ. ನಿಮ್ದು ಎಷ್ಟು ಚಂದ ಶರೀರ ಅದ, ಎಷ್ಟು ಕೆಂಚಿಗಿದ್ದೀರಿ, ಎಷ್ಟು ಸ್ನೋ ಪೌಡ್ರ್ ಹಚ್ಕೋತೀರಿ, ಎಷ್ಟು ಫೇರ್ ಆ್ಯಂಡ್ ಲವ್ಲಿ ಹಚ್ಕೋತೀರಿ, ಎಷ್ಟು ಆದ್ರೂ ಏನದ ನಿಮ್ಮ ಜೀವನ ಏನಂದ್ರೆ ಬೆಂಕಿ ಪಾಲಾಯ್ತದ ಲಾಸ್ಟ್, ಇಲ್ಲದ ಮಣ್ಣಿನ ಪಾಲಾಯ್ತದ. ಹೇಳ್ತಾರ ಅದೇ ರೀತಿ ಮತ್ತು ನಿಮ್ಮ ಅಸ್ಥಿ ಕಳಸಗಳು ಏನೈತವ ಗಂಗಾಕ್ಕೆ ಹೋಯ್ತವ, ಇಲ್ಲದ ಮಣ್ಣಾಗ ಕಲ್ತು ಹೋಯ್ತವ. ಹೇಳ್ತಾರ ಮತ್ತು ನಿಮ್ಮದು ಪಿಂಡ ಇಕ್ಕಿದ ಕಾಗಿ ಪಾಲಕ್ಕೆ ಆಯ್ತದ.
ನಿಮ್ಮ ಅವ್ರು ಭೀ ಉಂಬರು ಮಕ್ಕಳು ಭೀ ಉಂಬರು ಯಾರು ಉಂಬರು ಅದು ಭೀ ಕಾಗಿ ಪಾಲಕತ್ತದ. ಅದಕ್ಕೆ ನೀನು ಮಾಡೋದು ಏನದಲ್ಲ ಮನುಷ್ಯ ಜೀವನದಾಗ ದಾಸೋಹ ಮಾಡಬೇಕು ಯಾಕೆ ಭೀ ಜೀವನದ ಎಂಬುದು ಸಿಗ್ತದೆ ನಮ್ಮದು ನೀವು ನೆನಪಿಕ್ಕಿದೆ ಅಂತ ಹೇಳ್ತೀವಿ. ನಾವು ಒಂದು 3 ವಿಷಯ ಹೇಳ್ತೀನಿ ನಿಮ್ಗೆ ಯಾಗಳಿಗೆ. ಒಂದು ಏನಂದ್ರೆ ಮನುಷ್ಯ ಬರೀ ಬಂದ್ರೆ ಹೋಯ್ತದ, ಇನ್ನೊಂದು ಬಂದ್ರೆ ಹೋಗಲ್ದು, ಇನ್ನೊಂದು ಸತ್ತರೆ ಹಿಂದೆ ಬರ್ತದೆ ಅಂತ ಹೇಳ್ತೇನೆ. 3 ವಿಷಯ ನೆನಪಿಕ್ರಿ. ಯಾವುದು ಬರ್ತದ ಅಂದ್ರೆ ಬಂದ್ರೆ ಹೋಯ್ತದೆ ಯಾವುದಂದ್ರೆ ಉರಿ ಬರ್ತದೆ, ಉರಿ ಬಂದ್ರೆ ಹೋಯ್ತದೆ. ಧನ ಬರ್ತದೆ, ಈಗೀಗ ನಮ್ಮಲ್ಲಿ ಈ ಕರೋಡ್ ರೂಪಾಯಿ ಅವ, ನಾಳೆ ಇರ್ತದೆ ಅಂತ ಗ್ಯಾರಂಟಿ ಇಲ್ಲ. ಹೇಳ್ತಾರ ಯಾರೂ ಇರೋದು, ಧನ ಇರೋದು ನಾವೇ ಇರೋಂಗಿಲ್ಲ, ನಮ್ಮ ಹೆಂಡ್ರ ಮಕ್ಕಳು ಇರೋಂಗಿಲ್ಲ, ನಾವು ಇರೋಂಗಿಲ್ಲ. ಆದ್ರೆ ಅಂತ ಇವು ಏನಂದ್ರೆ ಬರ್ತಾವ ಹೋಯ್ತವ, ಇದು ಶಾಶ್ವತವಾಗಂಥ ದಿನಸಲ್ಲ. ಯಾವುದು ಈ ಧನ ಆಗಲಿ ದೌಲತ್ತಾಗಲಿ ಯಾವುದೇ ಆಗಲಿ ಏನೇ ಆಗಲಿ ಉರಿ ಆಗಲಿ ಯಾವುದೇ ಆಗಲಿ ಇದು ಯಾಕೆ ಭೀ ನೆನಪಿಕ್ರಿ. ಇನ್ನೊಂದು ಏನಂದ್ರೆ ಬಂದ್ರೆ ಏನಂದ್ರೆ ಹೋಗಲ್ದು. ಅದು ಏನು ವಿಷಯ ಬಂದ್ರೆ ಹೋಗಲ್ದು ಅಂದ್ರೆ ಹೇಳಿ ಏನು ವಿಷಯ ಅಂದ್ರೆ ಅದು ಒಂದು ವಿದ್ಯೆ, ಈ ಜ್ಞಾನ ಅದ, ನಾವು ಓದಿದೆ ಇಲ್ಲಿ ತನಕ ಅದು ಸಾಯತಂಕ ಹೋಗಲ್ದು. ನಮ್ಮ ಬನ್ನಿ ಎಷ್ಟು ವಿದ್ಯೆ ಅದ ಅದು ನಾವು ಸಾಯತಂಕ ಹೋಗಲ್ದು. ಅದು ಈ ಒಬ್ಬ ಕಲಾಕಾರನ ಹಾಡವ 10 ವರ್ಷ ಮೇಲೆ ಭೀ ಹಾಡ್ತಾನೆ, ತಬಲ ಹೊಡೆಯವನ 10 ವರ್ಷ ಮೇಲೆ ಭೀ ಆಡ್ತಾನೆ, ಇಸಳು ಆಡೋವನ ಅವ ಭೀ ಯಾಕೆ ಭೀ ಏನಲ್ಲ ಅದು ಹೋಗಲ್ದು. ಅಂಥ ವಿದ್ಯಾಜ್ಞಾನ ಅದು ಬಂದ್ರೆ ಹೋಗೋದು. ಮತ್ತು ಸತ್ತರೆ ಹಿಂದೆ ಬರ್ತದೆ ಯಾವುದು, ಬರೋದು ಯಾವುದು ಬರೋದು ಕೀರ್ತಿ ಬರ್ತದೆ. ಕೀರ್ತಿ, ಆ ಕೀರ್ತಿ ಏನಂದರೆ ನಾವು ಸಂಪಾದಿಸ್ಕೋಬೇಕು. ಆ ಕೀರ್ತಿ ಸಂಪಾದಿಸ್ಕೋಬೇಕಾದ್ರೆ ನಾವು ಏನು ಮಾಡಬೇಕು, ಒಳ್ಳೆ ಕೆಲಸ ಮಾಡಬೇಕು. ಜೀವನದಾಗ ಒಳ್ಳೆ ಕೆಲಸ ಮಾಡಬೇಕು. ಕಲಬೇಡ ಕೊಡಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಕೊಡೋ ಉಪಾರಿ. ನಮ್ಮದು ಏನಂದ್ರೆ ಮನುಷ್ಯನ ಜೀವನ ಸಿಗಲ್ದಿದು. ಈ ನೆನಪಿಗ್ರಿ, ಸಿಗ್ತಾ ಅಂತ ಅನ್ಬೇಡ್ರಿ. ಈಗ ನಾವು ನೋಡೋತಿದ್ದೆವು ಪೇಪರ್ದಾಗ ಎಷ್ಟೋ ಜಾಗ ಏನದ ತಂದೆ ಕೊಲ್ಲೇ ಹಾಕ್ಲತ್ತಾರ, ತಾಯಿ ಕೊಲ್ಲೆ ಹಾಕ್ಲತ್ತಾರ, 1 ಎಕರೆ ಭೂಮಿ ಸಲ. ಪೇಪರ್ದಾಗ ಓದ್ರಿ ನಿಮ್ಗೆ ತಿಳಿತದೆ ಎಲ್ಲ ಕತೆ, ಏನೇನು ಕತೆಗಳು ನೋಡಿದವ್ರು ಖಾಲಿ ಸಲಕ. ಇಂಥ ಒಂದು ಹೆಂಡ್ರ ಮೇಲೆ ಭರೋಸೆಗೆ ಮುಷ್ಕಿಲಾಗ್ಯದ, ಗಂಡ್ರ ಮೇಲೆ ಮುಷ್ಕಿಲಾಗ್ಯದ ಗೊತ್ತನ ಕಾಲ ಹಿಂಗಾಗ್ಯದ. ಅಂದ್ರೆ ಮತ್ತು ನೀವು ಏನಾದ್ರು ತಿಳ್ಕೊಂಡ್ರಿ ಈಗೇನೋ ನೀವು ಅಕ್ಕನ ಬಳಗಳು ಹಂಗಲ್ಲ. ಜನರಲ್ಲಿ ಹೇಳ್ತೀನಿ ನಿಮ್ಗೆ ನಾನು, ಹಿಂಗೆ ನಡೆದವ ಪೇಪರ್ದಾಗ. ವಿಶ್ವಾಸ ಇಲ್ಲ, ಲಗ್ನ ಮಾಡ್ಕೊಣ ಹೋಗ್ತಾರ, ಅವ್ನಿಗೆ ಹೋಗಿ ಕೊಲ್ಲಿ ಹಾಕ್ಲತ್ತಾರ. ಇಂಥವು ಎಷ್ಟು ಪೇಪರ್ದಾಗ ನಡೆದ. ಅದಕ್ಕೇನದ ನಾವು ಜೀವನ ಏನದ ಭಾಳ ಹುಟ್ಟಿದ ಮೇಲೆ ನಾವು ಯಾಕೆ ಭೀ ನೆನಪಿಗ್ರಿ, ನೀವು ಹುಟ್ಟಿದ ಮೇಲೆ ನಾವು ಒಂದು ಒಳ್ಳೆಯ ಕೆಲಸ ಮಾಡಬೇಕು. ಅಂಥ ಒಂದು ಒಳ್ಳೆಯ ಕೆಲಸ ಮಾಡಬೇಕು. ಅದಕ್ಕೆ ಏನಂದ್ರೆ ಮನುಷ್ಯನ ಜೀವನ ಸಿಗಲ್ದಿದು. ದಾನ ಧರ್ಮ ಕೊಟ್ಟರೆ ಅದು ನಮ್ಮ ಹಿಂದೆ ಬರ್ತದೆ. ಯಾವ್ದು ಭೀ ನೆನಪಿಕ್ರಿ. ಹ್ಯಾಂಗೆ ಹೋಯ್ತದ ದೇವ್ರಿಗೆ ಹ್ಯಾಂಗೆ ಮುಡ್ತದ ಅಂದರೆ ಒಂದು ಉದಾಹರಣೆ ಹೇಳ್ತೀನಿ ನಿಮ್ಮನ್ನ. ಒಂದು ಗಿಡ ಅದ, ಏನು ಗಿಡ ಅದ, ತೆಂಗಿನಕಾಯಿ ಗಿಡ ಅದ. ಮ್ಯಾಲೆ ದೇವ್ರನ ಹ್ಯಾಂಗೆ ಹೋಯ್ತದ ಅಂದ್ರೆ ನಾವು ಮ್ಯಾಲೆ ತೆಂಗಿನಕಾಯಿ ಮೇಲೆ ಹೋಗಿ ನೀರು ಹಾಕ್ತೇವೆ, ಏನು ಬುಡಕ್ಕೆ ಹಾಕ್ತೇವೆ, ತಾಳಕ್ಕೆ ಬುಡಕ್ಕೆ ಹಾಕಿದ್ರೆ ತೆಂಗು ಬೆಳೀತದೆ. ಅದ್ರ ಸಲಕ್ಕೆ ನಾವೇನದಲ್ಲ ಈ ಮನುಷ್ಯನ ಜೀವನ ಏನದ ಭಾಳ ಒಂದು ವಿಶಿಷ್ಟವಾದಂಥ ಜೀವನ ಅದ. ಇದಕ್ಕೆ ನಾವು ಏನೆಲ್ಲ ಬೇಕಾದ್ರೆ ಮಾಡಬೇಡ್ರಿ. ನೀವು ಎಲ್ಲರಿಗೆ ಹೆಂಡ್ರ ಮಕ್ಕಳು ಬೇಕು, ಎಲ್ಲರಿಗೆ ಎಲ್ಲ ಬೇಕು, ಕಡೆಗೆ ಈ ಜೀವನ ಮಸ್ತ್ ಸಿಗೋದು. ಇದಕ್ಕೇನದ ತಾವು ದಯಮಾಡಿ ಏನದಲ್ಲ ದಾಸೋಹ ಸ್ವರೂಪದಲ್ಲಿ ಆದಷ್ಟು ಏನಿಲ್ಲ ದಾನ ಧರ್ಮ ದಯ ಇಂಥವೇನೆಲ್ಲ ಮಾಡ್ಕೊತ ಹೋಗ್ರಿ. ಅದಕ್ಕೆ ಈಗ ರಾಯಕೋಟದವ್ರು ಬಂದಾರ, ನನಗೆ ಇನ್ನು ಅಲ್ಲಿಗೆ ಸಮಾಪ್ತಿ ಮಾಡ್ತೇನೆ. ಧನ್ಯವಾದಗಳು. శరణులు ఆచరించినటువంటి కాయక దాసోహ సిద్ధాంతాన్ని గురించి ఎంతో చక్కగా మనందరికీ వివరించారు. ఆనాడు 1,96,000 మంది అనుయాయులు కానివ్వండి, షట్ ప్రమతులు కానివ్వండి, అందరూ విధిగా కాయక ధర్మాన్ని పాటించారు. అందరూ వారికి తోచిన కాయకాన్ని వారు ఆచరించారు. దాని ద్వారా సంపాదించిన డబ్బును తన అవసరాలకు
కాకుండా దాసోహం కొరకు కూడా వెచ్చించారు. ఆ విధంగా వారు ఈనాటికి కూడా ఆదర్శంగా నిలిచారు. కాయకము దాసోహము రెండు కూడా సమపాళ్లలో జరగాలని వారు ఆకాంక్షించారు. అంటే కాయకం కూడా విధిగా చేయాలి, దాసోహం కూడా మనకు తోచినంత అది కూడా మనము సేవ చేయాలి. సమపాళ్లలో జరిగినప్పుడే మన సంసారం సుఖంగా గడుస్తుంది. ఆ విధంగా వారు నడిచి చూయించారు. కేవలం ఉపదేశించలేదు, ఆచరించారు. ఆచరించిన తర్వాత అనుభవాన్ని పొంది అది వచనాల రూపంలో రాశారు. ఒక పండు ఉంటుంది, పండు తిన్న తర్వాతనే దాని రుచి చెప్పవచ్చు. పేపర్లో చూసి పండు ఇట్లుంటుంది అట్లుంటుంది అని చెప్పడం అంటే అతనికి దాని గురించి అనుభవం ఉంటే ఎంత సత్యం చెప్పగలుగుతాడో, అనుభవపూర్వకంగా ఎంత తెలుసుకుంటాడో అది శాశ్వతంగా ఉంటుంది. అదేవిధంగా శివశరణులు కూడా కాయక దాసోహ తత్వాన్ని అందరూ పాటించి అనుభవపూర్వకంగా చెప్పారు. కాయకం చేయండి, దాసోహం చేయండి, రెండు చేసినప్పుడే మీరు ఒక సుఖప్రదమైన జీవితాన్ని, ఆదర్శవంతమైన జీవితాన్ని గడపగలుగుతారు. అక్కడ సుఖము, శాంతి, సద్భావన అన్నీ కూడా ఉంటాయి. అవి అక్కడ విరజిల్లుతాయి అనే విషయాన్ని ఈరోజు మన ఆత్మీయ శరణ బంధువులు పెద్దలు శ్రీ బసవరాజ మఠపతి గారు చాలా చక్కగా వివరించారు. వారికి మనందరం కరతాళ ధ్వనితో ధన్యవాదాలు. ఇక ఈనాడు